ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ವಿಡಿಯೋ ಬಂದು ಒಂದು ಓಲ್ಡ್ ಮಾಡಲ್ ಎಫ್ ಎಮ್ ಇದೆ, ತೋರಿಸ್ತೀನಿ ನೋಡಿ ಡೈರೆಕ್ಟಾಗಿ. ನೋಡಿ, ಒಂದು ಓಲ್ಡ್ ಮಾಡಲ್ ಎಫ್ ಎಮ್ ಇದೆ. ಇದು ಏನು ವರ್ಕಿಂಗ್ ಇದೆಯಾ ಏನಂತ ಗೊತ್ತಿಲ್ಲ. ಫಸ್ಟ್ ಇದೆಲ್ಲ ಬಿಚ್ಚಬೇಕಾಗುತ್ತೆ. ಬಿಚ್ಚಿಬಿಟ್ಟು ಒಳಗಡೆ ಏನೇನು ಐಟಮ್ ಇದೆ, ಯಾವ ಥರ ಟೆಕ್ನಾಲಜಿ ಇತ್ತು ಮೊದಲು ಒಂದು 10 ವರ್ಷದ ಹಿಂದೆ. ಮತ್ತು ಇದರಲ್ಲಿ ಬ್ಲೂಟೂತ್ ಇಲ್ಲ. ಫಸ್ಟ್ ಆಫ್ ಆಲು ಇದು ಬರೀ MP3 FM ಅದರಲ್ಲಿ ರನ್ ಆಗೋವಂಥದ್ದು ಇದು ನೋಡಿ. ಮತ್ತು ಬ್ಯಾಟ್ರಿ ಇಲ್ಲ. ಇದನ್ನ ರನ್ನಿಂಗ್ ಆಗುತ್ತೋ ಇಲ್ಲ ಫಸ್ಟ್ ಚೆಕ್ ಮಾಡೋಣ. ರನ್ನಿಂಗ್ ಆದಮೇಲೆ ಇನ್ನೂ ಏನೇನು ಕಾಂಪೋನೆಂಟ್ ಆಗಬೇಕು, ಇದಕ್ಕೆ ಬ್ಯಾಟ್ರಿ ಇಲ್ಲ, ಏನಿಲ್ಲ, ಯಾವ ಥರ ಚಾರ್ಜ್ ಮಾಡಬೇಕು, ಯಾವ ಥರ ಬ್ಯಾಟ್ರಿ ಯೂಸ್ ಮಾಡಬೇಕು ಎಲ್ಲ ತೋರಿಸ್ಕೊಡ್ತೀವಿ. ಇದು ಸ್ಪೀಕರ್ ನೋಡೋಕ್ಕೆ ಫ್ರಂಟಿಂದ ಈ ರೀತಿ ಇದೆ. ಇದು ಬಂದು 2 ಸ್ಪೀಕರ್ ಬರುತ್ತೆ ಮುಂದೆಗಡೆ. ಮತ್ತು ಒಂದು ಡಿಸ್ಪ್ಲೇ ಇದೆ ನೋಡಿ. ಇಲ್ಲಿ ನೋಡಿ, ಇದರೊಳಗೆ ಒಂದು ಡಿಸ್ಪ್ಲೇ ಇದೆ. ಇದು ಬಂದು USB SD ಕಾರ್ಡ್ FM MP3 ಅಂತ ಹಾಕಿದ್ದಾರೆ. ಮುಂದೆ ನನಗನ್ಸೋ ಪ್ರಕಾರ ಇದು IR ಸೆನ್ಸರು ಸಹ ಇದೆ ಅನಿಸುತ್ತೆ. ಇದನ್ನ ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಬೋರ್ಡ್ ಇದೆ ಒಳಗೆ ಅಂತ. ನೋಡಿ, ಮೇಲ್ಗಡೆ ನೋಡಿದ್ರೆ ನಿಮಗೆ ಡೈರೆಕ್ಟಾಗಿ ಒಂದು ಆಂಟೆನ ಕಾಣಿಸ್ತಾ ಇದೆ ನೋಡಿ. ಇದು ಆಂಟೆನ ನೋಡಿದ್ರೆ ಗೊತ್ತಾಗುತ್ತೆ ಈಗಿನ ಟೆಕ್ನಾಲಜಿ ಅಲ್ಲ, ಇದು ಓಲ್ಡ್ ಟೆಕ್ನಾಲಜಿ ಈ ಥರ ಅಂತ. ಇವಾಗೆಲ್ಲ ಚಿಕ್ಕ ಚಿಕ್ಕ ಬೋರ್ಡಲ್ಲೇ ಬಂದ್ಬಿಡುತ್ತೆ FM ಎಲ್ಲ. ನೋಡಿ, ಇದು ಮೇಲ್ಗಡೆ ನೋಡಿದ್ರೆ ಒಂದು ಲೆಫ್ಟು ರೈಟು ಪ್ಲೇ ಪಾಸ್ ಬಟನ್ ಇದೆ. ಮತ್ತು ಇದು ಮೆನ್ಯೂ ಬಟನ್ ಇದೆ. ಇದು ಬ್ಯಾಕ್ ಹೋಗೋದಕ್ಕೆ. ಮತ್ತು ಇದೊಂದು ಏನೋ ಮ್ಯೂಸಿಕ್ಕು, ಮೋಸ್ಟ್ಲಿ ಮೆಮೊರಿ ಕಾರ್ಡು ಪೆನ್ ಡ್ರೈವ್ ಎಲ್ಲ ಇರುತ್ತಲ್ಲ, ಅದು ಸೆಲೆಕ್ಷನ್ ಮಾಡೋದಕ್ಕೆ ಅನಿಸುತ್ತೆ ಇದು. ಮತ್ತು ಇದು ಬ್ಯಾಕ್ ಸೈಡ್ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ, ಬ್ಯಾಕ್ ಸೈಡು ಇದಕ್ಕೆ ಒಂದು ಹಳೆ ಬ್ಯಾಟ್ರಿ ಬರುತ್ತೆ. ಓಲ್ಡ್ ಮೊಬೈಲ್ದು ಬ್ಯಾಟ್ರಿ, ರಿಮೂವಬಲ್ ಬ್ಯಾಟ್ರಿ ಬರ್ತಿತ್ತಲ್ಲ, ಆ ಥರ ಬ್ಯಾಟ್ರಿ ಬರುತ್ತೆ. ಮತ್ತು ಇದಕ್ಕೊಂದು ಕ್ಯಾಪ್ ಇರುತ್ತೆ. ಕ್ಯಾಪ್ ಎಲ್ಲ ಮಿಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕೆಳಗಡೆ ನೋಡಿ, ಇದು ಒಂದು ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಮತ್ತು ಇಲ್ಲಿ 5V ಚಾರ್ಜಿಂಗ್ ಪಿನ್ನು ನೋಡಿ. ಈ ಥರ ಪಿನ್ನು ಮೊದಲು ನೋಕಿಯಾ ಫೋನು ಅದರಲ್ಲೆಲ್ಲ ಬರ್ತಾಯಿತ್ತು. ಇವಾಗ ಈ ಥರ ಪಿನ್ನೇ ಚಾರ್ಜರೇ ಬರೋದಿಲ್ಲ. ಇದಕ್ಕೇನಾರು ಆಲ್ಟರ್ನೇಟ್ ಮಾಡಬೇಕಾಗುತ್ತೆ. ಮತ್ತು ಇದು ವಾಲ್ಯೂಮ್ ಕಂಟ್ರೋಲು, ವಾಲ್ಯೂಮು ಜಾಸ್ತಿ ಕಡಿಮೆ ಮಾಡೋದು ವಾಲ್ಯೂಮ್ ಇದ್ರಲ್ಲಿ ಬರುತ್ತೆ. ಮತ್ತು ಲೈನ್ ಇನ್ನು ಇದಕ್ಕೆ ನಾವು ಆ್ಯಕ್ಸ್ ಮುಖಾಂತರ ಪಿನ್ ಕನೆಕ್ಟ್ ಮಾಡಿದ್ರೆ ಮೊಬೈಲಿಂದ ಆಗಲಿ ಯಂತ್ರದಿಂದನಾರಾಗಲಿ ಈ ಸ್ಪೀಕರಲ್ಲಿ ಸೌಂಡ್ ಬರುತ್ತೆ. ಓಕೆನಾ? ಈ ಥರ ಆಪ್ಷನ್ ಇದೆ. ಹಿಂದೆಗಡೆ ನೋಡಿ, ಇದು ಆಂಟಿನ ಇದೆ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಇವಾಗ ಇದನ್ನ ರೊಟೇಟ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ನಿಮಗೆ ತೋರಿಸಿದ್ದೀನಿ. ಇವಾಗ ಏನು ಮಾಡೋಣ ಅಂದರೆ ಇದನ್ನ ಹಿಂದೆಗಡೆಯಿಂದ ಓಪನ್ ಮಾಡ್ಕೊಳ್ಳೋಣ. ಇದು ವರ್ಕಿಂಗ್ ಆಗುತ್ತೆ ಇಲ್ಲ ಸೆಕೆಂಡ್ರಿ, ಬಟ್ ಒಳಗಡೆ ಏನಿದೆ ಐಟಮ್ ಅಂತ ತೋರಿಸ್ತೀನಿ ನಾನು. ವರ್ಕಿಂಗ್ ಆಮೇಲೆ ನೋಡೋಣ ಇದು ಆನ್ ಆಗುತ್ತಾ ಏನಂತ ಫಸ್ಟು ಚೆಕ್ ಮಾಡೋಣ. ಚಾರ್ಜಿಂಗ್ ಪಿನ್ನು ನೋಡಿ, ಚಾರ್ಜಿಂಗ್ ಪಿನ್ನು ಈ ರೀತಿ ಇದೆ. ಈ ಥರ ಚಾರ್ಜಿಂಗ್ ಪಿನ್ನು ಸಿಗೋದಿಲ್ಲ. ಇದಕ್ಕೆ ಏನಾದ್ರು ಒಂದು ಆಲ್ಟರ್ನೇಟ್ ಮಾಡಬೇಕು. ಇವಾಗ ನೋಡಿ, ಎಲ್ಲ ಟೈಪ್ ಸಿ ಬಂದಿದೆ ನೋಡಿ. ಈ ಥರ ಟೈಪ್ ಸಿ ಪಿನ್ನೆಲ್ಲ ಬಂದಿದೆ. ಇದು ನೋಡಿ, ಈ ಥರ ಪಿನ್ ಬಂದಿದೆ. ಇದಾದಮೇಲೆ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಈ ಥರ ಪಿನ್ ಬರೋಕ್ಕೆ ಮುಂಚೆ ಈ ಥರ 5V ಪಿನ್ ಬಂದಿದ್ದು ಆಯಿತಾ. ಇವಾಗ ಇದಾದಮೇಲೆ ಟೆಕ್ನಾಲಜಿ ಚೇಂಜ್ ಆದಂಗೆ ನೋಡಿ ಟೈಪ್ ಸಿ ಬಂದಿದೆ. ಓಕೆನಾ? ಇವಾಗ ಫಸ್ಟ್ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ, ಇದನ್ನೆಲ್ಲ ಸೈಡ್ಗೆ ಇಟ್ಕೊಂಡು. ಓಕೆನಾ? ನೋಡಿ, ಇಲ್ಲಿ 2 ಸ್ಕ್ರೂ ಇದೆ. 2 ಸ್ಕ್ರೂನ ಓಪನ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಇಲ್ಲಿ ಬ್ಯಾಕ್ ಸೈಡ್ 2 ಸ್ಕ್ರೂ ಇದೆ. 2 ಸ್ಕ್ರೂನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಇದೆ ಒಳಗೆ. ನೋಡಿ, ಇದನ್ನ ಹಿಂಗೆ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದರಲ್ಲಿ 2 ಬೋರ್ಡ್ ಇದೆ ಒಳಗೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಇದು ಬಂದು ಆಡಿಯೋ ಬೋರ್ಡು. ಇದು ನೋಡಿ, 2 ಸ್ಪೀಕರ್ಗೆ 2 ಆಡಿಯೋ ಐಸ್ ಇದೆ. ಇದು ಆಡಿಯೋ ಬೋರ್ಡು, ಇದು ಬ್ಯಾಟ್ರಿ ಕನೆಕ್ಷನ್ನು. ಇದು ಬಂದು ಏರಿಯಲ್ಲು ನೋಡಿ. ಇದು ಬಂದು ಸ್ಪೀಕರು ಲೆಫ್ಟು, ಮತ್ತು ಇಲ್ಲೊಂದು ಸ್ಪೀಕರ್ ಇದೆ ನೋಡಿ, ಇದು ರೈಟು. ಮತ್ತು ಇದರಿಂದ ಆಡಿಯೋ ಇನ್ಪುಟ್ ಬರುತ್ತೆ ಇದಕ್ಕೆ. ಮತ್ತು ಇದರಿಂದ ಇದಕ್ಕೆ ಬ್ಯಾಟ್ರಿ ಇನ್ಪುಟ್ ಹೋಗುತ್ತೆ. ಇದರಲ್ಲಿ ನೋಡಿ, ಇದು ನೋಡಿ, ಇದ್ರೊಳಗೆ ಪವರು ಇನ್ಪುಟ್ ಹೋಗುತ್ತೆ. 2 ವೈರಲ್ಲಿ ಪ್ಲಸ್ ಮೈನಸ್ ಹೋಗುತ್ತೆ. ಮತ್ತು 3 ವೈರಲ್ಲಿ ಲೆಫ್ಟು ರೈಟು ಗ್ರೌಂಡ್ ಬರುತ್ತೆ. ಈ ಬೋರ್ಡಿಂದ ಈ ಬೋರ್ಡ್ಗೆ. ಇದು ಬರೀ ಆಡಿಯೋ ಫಂಕ್ಷನ್ನು. ಇದು ಬಂದು ನಮಗೆ ಬ್ಲೂಟೂತ್ ಡಿಸ್ಪ್ಲೇ ಬೋರ್ಡ್ ಇದೆಯಲ್ಲ, ಇದು ಸಪ್ರೇಟ್ ಬೋರ್ಡು. ನೋಡಿ, ಈ ರೀತಿ ಇದೆ ನೋಡಿ. ಇವಾಗ ಇದನ್ನ ಏನು ಮಾಡೋಣ ಅಂದರೆ, ನಾವು ಫಸ್ಟ್ ಇದನ್ನ ಇಲ್ಲಿಗೆ ಕನೆಕ್ಷನ್ ಕೊಟ್ಕೊಳ್ಳೋಣ. ಈ ಬ್ಯಾಟ್ರಿ ಇದೆಯಲ್ಲ, ಈ ಕನೆಕ್ಷನ್ಗೆ ನಾವು 3.5V ಬ್ಯಾಟ್ರಿ ಕನೆಕ್ಷನ್ ಬರುತ್ತಲ್ಲ ವೋಲ್ಟೇಜು, ಸೇಮ್ ಆ ವೋಲ್ಟೇಜ್ ಇಲ್ಲಿಗೆ ಪವರ್ ಕೊಡೋಣ. ಇದು ಆನ್ ಆಗುತ್ತಾ ಫಸ್ಟು ಚೆಕ್ ಮಾಡೋಣ. ನೋಡಿ, 3.7V ನಾನು ಇದರೊಳಗೆ ರೆಗ್ಯುಲೇಟರ್ ಸೆಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಎಷ್ಟಿದೆ, 3.7V ಕರೆಕ್ಟಾಗಿದೆ. ಇವಾಗ ಇದರಿಂದ ನಾನು ಪವರ್ನ ಇದಕ್ಕೆ ಕೊಡ್ತೀನಿ. ನೋಡಿ, ಇವಾಗ ಇದು ರೆಡ್ ಬಂದು ಪಾಸಿಟಿವು, ಇದು ಬಂದು ನೆಗೆಟಿವು, ಬ್ಲ್ಯಾಕ್ ಬಂದು.
all the wonderful women out there. This is Dr. Sunil Ishwar. ನೋಡಿ ಫೈನಲಿ ಅಂತೂ ಬ್ಲೂಟೂತ್ ವರ್ಕಿಂಗ್ ಆಗ್ತಾ ಇದೆ. ಇದಂತೂ ವರ್ಕಿಂಗ್ ಇದೆ, ಕಂಡೀಷನ್ ವರ್ಕಿಂಗ್ ಇದೆ. ಇದು ಹೆಂಗೋ ನೋಡಿ, ಇನ್ನೊಂದ್ಸತಿ ಚೆಕ್ ಮಾಡೋಣ. Your happiness, they matter. Prioritize your health. ಕರೆಕ್ಟಾಗಿ ವರ್ಕಿಂಗ್ ಆಗ್ತಿದೆ, ಕ್ಲಿಯರಿಟಿನೂ ಚೆನ್ನಾಗಿದೆ, ಸ್ಪೀಕರು ಚೆನ್ನಾಗಿದೆ, ಎಲ್ಲ ಬೋರ್ಡು ಸಹ ಫಂಕ್ಷನ್ ಇದೆ. 10 ವರ್ಷದ ಮೇಲೆ ಆಗಿದೆ ಇದು ಆಲ್ಮೋಸ್ಟು. ಇನ್ನೂ ವರ್ಕಿಂಗ್ ಕಂಡೀಷನ್ ಇದೆ. ಮತ್ತು ಸ್ಪೀಕರು ನೋಡು ಜೋರಾಗಿ ಬರ್ತಾ ಇದೆ. ಓಕೆನಾ, ಇವಾಗ ನಾವು ಇದಕ್ಕೆ ಏನು ಮಾಡೋಣ ಅಂದರೆ, ಫಸ್ಟು ಇದಕ್ಕೆ ಚಾರ್ಜಿಂಗ್ ಪಿನ್ನ ಹಾಕೋದಕ್ಕೆ ಆಗೋದಿಲ್ಲ. ಚಾರ್ಜಿಂಗ್ ಪಿನ್ ಬಂದು ರೌಂಡ್ ಇದೆ ಇದಕ್ಕೆ. ಇವಾಗ ನಾವೇನು ಮಾಡಬೇಕಂದ್ರೆ, ಫಸ್ಟು ಇದಕ್ಕೆ ಬ್ಯಾಟ್ರಿ ಇದೆಯಲ್ಲ, ಇದಕ್ಕೆ ರೀಚಾರ್ಜಬಲ್ ಬ್ಯಾಟ್ರಿ ಹಾಕೋಣ. ಬ್ಯಾಟ್ರಿ ಹಾಕಿ ಇಲ್ಲಿ ಒಳಗಡೆ ಜಾಗ ಇದೆ ನೋಡಿ, ಇಲ್ಲಿ ಕೆಳಗಡೆ ಜಾಗ ಇದೆಯಲ್ಲ, ಇಲ್ಲಿ ಜಾಗದಲ್ಲಿ ಕುಂಡ್ರಿಸೋಣ ರೀಚಾರ್ಜಬಲ್ ಬ್ಯಾಟ್ರಿ ಇದ್ರೆ ಯಾವ ಥರ ಬರುತ್ತೆ ಅಂದರೆ ನೋಡಿ, ಈ ರೀತಿ ಬರುತ್ತೆ. ಇದು ನೋಡಿ 3.7 ವೋಲ್ಟು ಬ್ಯಾಟ್ರಿ. ಈ ಬ್ಯಾಟ್ರಿನ ಇದೇ ಥರ ಬ್ಯಾಟ್ರಿ, ಬಟ್ ಇದಲ್ಲ, ಇದೇ ಥರ ಬ್ಯಾಟ್ರಿನ ಅಲ್ಲಿ ಒಳಗೆ ಕುಂಡ್ರಿಸ್ಬಿಟ್ಟು ನಾವು ಇದನ್ನ ಡಿಸ್ಕನೆಕ್ಟ್ ಮಾಡೋಣ. ವೈರು ಹೊರಗಡೆ ಬ್ಯಾಟ್ರಿ ಇದೆಯಲ್ಲ, ಆ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಿ ಒಳಗಡೆ ಕುಂಡ್ರಿಸೋಣ. ನೋಡಿ, ಇದು ನೆಗೆಟಿವ್, ಈ ಕಡೆ ಪಾಸಿಟಿವ್. ನೋಡಿ 3.16 3.17 ಬರ್ತಾ ಇದೆ ನೋಡಿ. ಇದು ಬ್ಯಾಟ್ರಿ ಪರ್ಫೆಕ್ಟಾಗಿದೆ, ವರ್ಕಿಂಗ್ ಇದೆ. ಚಾರ್ಜಿಂಗ್ ಹಾಕಿದ್ರೆ ವರ್ಕಿಂಗ್ ಆಗುತ್ತೆ ಇದು, ಯಾಕೆಂದರೆ ವೋಲ್ಟೇಜ್ ಬರ್ತಾ ಇದೆ. ಇವಾಗ ಇದರಲ್ಲಿ ಅಟ್ಲೀಸ್ಟ್ ಈ ವೋಲ್ಟೇಜಲ್ಲಿ ರನ್ನಿಂಗ್ ಆಗುತ್ತೆ. ಇದನ್ನ ಒಂದ್ಸತಿ ಚೆಕ್ ಮಾಡೋಣ. ಓಕೆ ಇದೆ, ಬ್ಯಾಟ್ರಿ ರನ್ನಿಂಗ್ ಆಗುತ್ತೆ, ಬಟ್ ಬ್ಯಾಟ್ರಿ ಡಿಸ್ಚಾರ್ಜ್ ಇದೆ. ಓಕೆನಾ, ಇದು ಚಾರ್ಜಿಂಗ್ ಮಾಡಿದ್ರೆ ರನ್ ಆಗುತ್ತೆ. ಇವಾಗ ಇದಕ್ಕೆ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ. ನೋಡಿ, ಇವಾಗ ಇದು ಪಾಸಿಟಿವ್ ಕನೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿಗೆ. ನೋಡಿ, ಪಾಸಿಟಿವ್ ಕನೆಕ್ಟ್ ಆಗಿದೆ. ಇವಾಗ ನೆಗೆಟಿವ್ ಬಂದು ಇಲ್ಲಿ ಡೌನ್ ಬರುತ್ತೆ, ಬ್ಯಾಕ್ ಸೈಡು. ಇಲ್ಲಿಗೆ ನೆಗೆಟಿವ್ ಕನೆಕ್ಟ್ ಮಾಡೋಣ. ನೋಡಿ, ನೆಗೆಟಿವ್ ಕನೆಕ್ಟ್ ಆಗಿದೆ, ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಆಗಿದೆ. ನೋಡಿ, ಇದು ಸ್ಪೀಕರು ಆನ್ ಆಗಿ ಆಫ್ ಆಗಿ ಆಗ್ತಿದೆ ಅಂದರೆ ಇದು ಓಕೆ ಆಗಿದೆ, ಬಟ್ ಬ್ಯಾಟ್ರಿ ಡೌನ್ ಆಗಿದೆ. ಇವಾಗ ಏನು ಮಾಡೋಣ ಅಂದರೆ, ಇದನ್ನ ಬ್ಯಾಟ್ರಿನ ಫಸ್ಟ್ ಚಾರ್ಜಿಂಗ್ ಹಾಕೋಣ. Any Citroen and you could win up to 50,000 rupees in ನೋಡಿ, ಫಸ್ಟು ಇದು ಕಂಪ್ಲೀಟಾಗಿ ಚಾರ್ಜಿಂಗ್ ಆಗಲಿ. ಚಾರ್ಜಿಂಗ್ ಫುಲ್ ಡೆಡ್ ಆಗಿರೋದ್ರಿಂದ ಅದು ಇದಾಗುತ್ತೆ, ಏನು ಆಫ್ ಆಗುತ್ತೆ, ಆನ್ ಆಗುತ್ತೆ. ಮತ್ತು ಇದಕ್ಕೆ ಒಂದು ನಾವು ಚಾರ್ಜಿಂಗ್ ಪಿನ್ ಹಾಕಬೇಕಾಗುತ್ತೆ. ಚಾರ್ಜಿಂಗ್ ಪಿನ್ ಯಾವ ಥರ ಬರುತ್ತೆ ನೋಡಿ. ನಂತರ ಚಾರ್ಜಿಂಗ್ ಪಿನ್ ತೋರಿಸ್ತೀನಿ ನೋಡಿ, ಅದು ಅಷ್ಟೊತ್ತು ಚಾರ್ಜಿಂಗ್ ಆಗ್ತಾ ಇರಲಿ ಬ್ಯಾಟ್ರಿ. ನೋಡಿ, ಇದಕ್ಕೆ ಈ ರೀತಿ ಚಾರ್ಜಿಂಗ್ ಪಿನ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಮತ್ತು ಟೈಪ್ ಸಿ ಬರುತ್ತೆ ನೋಡಿ. ಇವೆರಡರಲ್ಲಿ ಯಾವ್ದಾರು ಒಂದು ಚಾರ್ಜಿಂಗ್ ಪಿನ್ ಇನ್ಸ್ಟಾಲ್ ಮಾಡೋಣ. ನೋಡಿ, ಈ ರೀತಿ ಬರುತ್ತೆ. ಇವಾಗ ಈ ಚಾರ್ಜಿಂಗ್ ಪಿನ್ನು ನಾನು ಇನ್ಸ್ಟಾಲ್ ಮಾಡ್ತೀನಿ ನೋಡಿ. ಇದಕ್ಕೆ ಈ ಚಾರ್ಜಿಂಗ್ ಪಿನ್ ಇದಕ್ಕೆ ಇನ್ಸ್ಟಾಲ್ ಮಾಡ್ತೀನಿ. ರೌಂಡ್ ಟೈಪ್ ಇಲ್ವಲ್ಲ ಅದರಿಂದ. ಇವಾಗ ಇದಕ್ಕೆ ಇಲ್ಲಿ ಎಲ್ಲರೂ ಹೋಲ್ ಮಾಡಬೇಕಾಗುತ್ತೆ. ಫಸ್ಟು ಇದಕ್ಕೆ ಚಾರ್ಜಿಂಗ್ ಮಾಡೋದಕ್ಕೆ ಇಲ್ಲಿ ಹೋಲ್ ಮಾಡಬೇಕಾಗುತ್ತೆ ಕೆಳಗಡೆ. ನೋಡಿ, ಇದನ್ನ ಇಲ್ಲಿ ಫಿಕ್ಸ್ ಮಾಡೋಣ. ಇದನ್ನ ಸ್ಪೀಕರ್ದು ಇದರಲ್ಲಿ ಬ್ಯಾಟ್ರಿ ಇಲ್ಲಿದೆ ನೋಡಿ, ಒಳಗಡೆ ಇದೆ ಬ್ಯಾಟ್ರಿ. ಇವಾಗ ಇದಕ್ಕೆ ಬ್ಯಾಟ್ರಿಲಿ ಬಂದರೆ ನಾವು ಚಾರ್ಜಿಂಗ್ ಪಿನ್ನು ಇಲ್ಲಿದೆಯಲ್ವಾ, ಈ ಪಿನ್ನನ್ನು ನಾವು ಇಲ್ಲಿ ಮಧ್ಯದಲ್ಲೂ ಹೋಲ್ ಮಾಡ್ಕೋಬೋದು ನಾವು ಚಾರ್ಜಿಂಗ್ ಹಾಕೋಕ್ಕೆ. ಇಲ್ಲೇ ಒಂದು ಹೋಲ್ ಮಾಡ್ಕೊಳ್ಳೋಣ, ಇದನ್ನ ಫಿಕ್ಸ್ ಮಾಡೋಣ. ಓಕೆನಾ, ನೋಡಿ, ಇದಕ್ಕೆ ಇಲ್ಲಿ ಹೋಲ್ ಹೊಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ, ಇಷ್ಟು ಹೋಲ್ ಆಗಿದೆ. ಇದರೊಳಗೆ ಪಿನ್ ಕುತ್ಕೊಳ್ಳುತ್ತಾ ನೋಡೋಣ, ಚೆಕ್ ಮಾಡೋಣ. ಇದರಲ್ಲಿ ಚಾರ್ಜಿಂಗ್ ಪಿನ್ ಇದೆಯಲ್ಲ,
ನೋಡಿ ಇವಾಗ ಇದನ್ನ ಈ ಪಿನ್ ಇದ್ರೊಳಗೆ ಕುಂಡ್ರಸೋಣ. ನೋಡಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಇದು ಚಾರ್ಜಿಂಗ್ ಪಿನ್ನು. ನೋಡಿ ಈ ರೀತಿ ಕುತ್ಕೊಳ್ಳುತ್ತೆ. ಇದನ್ನ ಇವಾಗ ಫುಲ್ಲು ಗಮ್ ಹಾಕಿ ಕಚ್ಚಿಸ್ಬೇಕಿದ್ನ. ಹೋಲ್ ಹೊಡೆದಿದ್ದಾಯ್ತು ಈಗ. ನೋಡಿ ಇವಾಗ ಇದು ಫಸ್ಟು ಇದು ಸಾಲ್ಡ್ರಿಂಗ್ ಮಾಡ್ಬೇಕಂದ್ರೆ ಈ ಬೋಲ್ಡ್ನ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇಲ್ಲಿ 2 ಸ್ಕ್ರೂ ಇದೆ, ಆ ಕಡೆ ಒಂದು ಈ ಕಡೆ ಒಂದು. 2 ಸ್ಕ್ರೂ ರಿಮೂವ್ ಮಾಡಿದ್ರೆ ಆ ಬೋಲ್ಡ್ ಈಚೆಗೆ ಬರುತ್ತೆ. ನೋಡಿ ಇವಾಗ ಇದನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನ ವೈರ್ನ ಫಸ್ಟು ಡಿವೈಡ್ ಮಾಡ್ಕೊಳ್ಳೋಣ. ಇದರಲ್ಲಿ ವೈಟ್ ಒಂದಿದೆ, ರೆಡ್ ಒಂದಿದೆ. ನೋಡಿ ಇವಾಗ ಇದನ್ನ ಸ್ಕಿನ್ ಮಾಡ್ಕೊಳ್ಳೋಣ. ಇವಾಗ ಈ ಬೋರ್ಡ್ಗೆ ನಾವು ಪವರ್ ಇದು ಸಾಕೆಟ್ ಇದೆಯಲ್ಲ, ಈ ಪಿನ್ ಇದೆಯಲ್ಲ, ಇದಕ್ಕೆ ಇಲ್ಲಿ ಕನೆಕ್ಷನ್ ಕೊಡಬೇಕು. ಫಸ್ಟು ನಾನು ಇದಕ್ಕೆ ನೋಡಿ ಇವಾಗ ಕನೆಕ್ಟ್ ಮಾಡ್ತೀನಿ ನಾನು. ಪಾಸಿಟಿವು ಈ ಕಡೆ ಬರುತ್ತೆ, ನೆಗೆಟಿವ್ ಈ ಕಡೆ ಬರುತ್ತೆ. ನೋಡಿ ನೆಗೆಟಿವು ಈ ಕಡೆ ಬರುತ್ತೆ. ಇವಾಗ ನೋಡಿ ನಾನು ಇದಕ್ಕೆ ಪವರ್ ಹಾಕಿ ಫಸ್ಟು ಪ್ಲಗ್ ಹಾಕಿದ್ದೀನಿ. ನೋಡಿ ಇವಾಗ ಆನ್ ಮಾಡ್ತೀನಿ. ನೋಡಿ ನೋಡಿ ಇದರಲ್ಲಿ ಗ್ರೀನ್ ಲೈಟ್ ಬರ್ತಾ ಇದೆ, ಕಾಣಿಸ್ತಿದೆಯಾ? ನೋಡಿ ಇವಾಗ ಆಫ್ ಮಾಡ್ತೀನಿ. ನೋಡಿ ನೋಡಿ ಆಫ್ ಮಾಡಿದ್ರೆ ಆಫ್ ಆಯಿತು. ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ ನೋಡಿ. ಗ್ರೀನ್ ಲೈಟ್ ಬಂದರೆ ಚಾರ್ಜಿಂಗ್ ಆಗ್ತಾ ಇದೆ ಅಂತ. ಓಕೆನಾ? ಇವಾಗ ಇದನ್ನ ವರ್ಕಿಂಗ್ ಇದೆ ಈಗ. ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ನಾವು. ಫಸ್ಟ್ ಇದಕ್ಕೆ ಗಮ್ ಹಾಕಬೇಕು. ಅದನ್ನ ಹಾಕೋಕ್ಕೆ ಮುಂಚೆ ಇದನ್ನ ಫಿಟ್ ಮಾಡ್ಕೊಳ್ತೀನಿ ಬೋಲ್ಡ್ನ. ನೋಡಿ ಇಲ್ಲಿ ಆ ಕಡೆ ಈ ಕಡೆ ಗ್ರೂ ಇದೆ ಇದಕ್ಕೆ ಕುತ್ಕೊಳ್ಳೋದಕ್ಕೆ. ಆ ಗ್ರೂನ ಕರೆಕ್ಟಾಗಿ ಕುಂಡ್ರಿಸ್ಬೇಕು. ನೋಡಿ ಸ್ಕ್ರೂನ ಟೈಟ್ ಮಾಡ್ತೀನಿ. ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಸ್ಕ್ರೂ ಬರುತ್ತೆ. ನೋಡಿ ಇಲ್ಲಿ ಬಿದ್ದಿದೆ ಇದು. ಇದನ್ನ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಪರ್ಫೆಕ್ಟಾಗಿ ಕೂತಿದೆ ಈಗ. ನೋಡಿ ಇವಾಗ ಇದಕ್ಕೆ ಗ್ಲೂ ಸ್ಟಿಕ್ ಹಾಕ್ಕೊಂಡು ಸುತ್ತ ಕಚ್ಚಿಸೋಣ ಇದಕ್ಕೆ. ನೋಡಿ ಪರ್ಫೆಕ್ಟಾಗಿ ಇದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಇದು ಹಿಡ್ಕೊಳ್ಳುತ್ತೆ. ಇವಾಗ ಇದು ಡ್ರೈ ಆಗೋಕ್ಕೆ ಮುಂಚೆ ನಾವು ಇದನ್ನ ಬ್ಯಾಟ್ರಿನೂ ಗ್ಲೂ ಗನ್ನಿಂದ ಕಚ್ಚಿಸ್ಬಿಡೋಣ. ಇದನ್ನ ನೋಡಿ ಬ್ಯಾಟ್ರಿನೂ ಇಲ್ಲಿ ಕೆಳಗಡೆ ಕಚ್ಚಿಸ್ಬೇಕಾಗುತ್ತೆ. ಇದು ನೋಡಿ ಇಲ್ಲಿ ಕೆಳಗಡೆ ಕಚ್ಕೊಳ್ಳುತ್ತೆ ಹಿಂಗೆ. ನೋಡಿ ಇವಾಗ ನಾವೇನು ಮಾಡೋಣ ಅಂದರೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಇದು ಪರ್ಫೆಕ್ಟಾಗಿ ಆಗಿದೆ. ಬ್ಯಾಟ್ರಿನೂ ಇಲ್ಲಿ ಫಿಕ್ಸ್ ಆಗಿದೆ, ಚಾರ್ಜರು ಫಿಕ್ಸ್ ಆಗಿದೆ, ಮತ್ತು ಇದು ಸ್ಪೀಕರ್ ಎಲ್ಲ ಕರೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ. ಇವಾಗ ಇದನ್ನ ಕ್ಲೋಸ್ ಮಾಡೋಣ. ನೋಡಿ ಕ್ಲೋಸ್ ಮಾಡಿದ್ರೆ ನೋಡಿ ಇವಾಗ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಮತ್ತು ಇವಾಗ ಇಲ್ಲಿ ಒಂದು ಸ್ಕ್ರೂ ಬರುತ್ತೆ. ಈ ಸ್ಕ್ರೂನ ನೋಡಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಕಡೆ ಒಂದು ಸ್ಕ್ರೂ ಬರುತ್ತೆ.
ನೋಡಿ ಪರ್ಫೆಕ್ಟಾಗಿ ಕೂತಿದೆ ಈಗ ನೋಡಿ, ಎಲ್ಲಿ ಏನು ಸಮಸ್ಯೆ ಇಲ್ಲ, ಸ್ಕ್ರೂನು ಕರೆಕ್ಟಾಗಿ ಕೂತಿದೆ ನೋಡಿ ಈ ರೀತಿ. ಇವಾಗ ಇದನ್ನೇನು ಮಾಡೋಣ ಅಂದರೆ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಹಿಂದೆಗಡೆ ಸ್ವಿಚ್ ಇದೆಯಲ್ಲ, ನೋಡಿ ಆಫ್ ಮಾಡಿದ್ದೀನಿ. ಆಫ್ ಮಾಡಿರೋಕ್ಕೆ ಅದು ಆಫ್ ಆಗಿದೆ ನೋಡಿ, ಹಿಂದೆ ಸ್ವಿಚ್ ಆಫ್ ಮಾಡಿದೆ. ಈಗ ನೋಡಿ ಇವಾಗ ಆನ್ ಮಾಡ್ತೀನಿ ಮತ್ತೆ. ಬ್ಯಾಟ್ರಿ ಡೌನ್ ಆಗಿದೆ, ಬ್ಯಾಟ್ರಿ ಚಾರ್ಜಿಂಗ್ ಇಲ್ಲ. ಒಂದು ಹಾಫ್ ಆನ್ ಅವರ್ ಚಾರ್ಜಿಂಗ್ ಆಗಬೇಕಿದ್ನ, ಏಕೆಂದರೆ ಇದು ಆಲ್ರೆಡಿ ತುಂಬ ವರ್ಷದಿಂದ ಬ್ಯಾಟ್ರಿ ಚಾರ್ಜಿಂಗ್ ಹಾಕಿಲ್ಲ, ಅದರಿಂದ ಅಟ್ಲೀಸ್ಟ್ ಇಷ್ಟಾರು ಬರ್ತಾಯಿದೆ ನೋಡಿ. ಇವಾಗ ನಾನು ಬ್ಯಾಟ್ರಿ ಚಾರ್ಜಿಂಗ್ ಹಾಕ್ತೀನಿ. ನೋಡಿ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾಯಿದೆ ನೋಡಿ, ಇಲ್ಲಿ ಗ್ರೀನ್ ಲೈಟ್ ಬರ್ತಾಯಿಲ್ಲ, ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾಯಿದೆ. ಈ ಥರ ಚಾರ್ಜಿಂಗ್ ಪಿನ್ ಸಿಕ್ಕಿದ್ರೂ ನಾವು ಚಾರ್ಜಿಂಗ್ ಹಾಕೋಬೋದು, ಇದಕ್ಕೇನು ಡಿಸ್ಟರ್ಬ್ ಏನು ಮಾಡಿಲ್ಲ. ಇಲ್ಲೂ ಚಾರ್ಜಿಂಗ್ ಇದೆ ನೋಡಿ. ಇವಾಗ ಆನ್ ಮಾಡ್ತೀನಿ ನೋಡಿ, ಬ್ಯಾಕ್ ಸೈಡು ನೋಡಿ. ನೋಡಿ ಇವಾಗ ಆನ್ ಮಾಡಿದ್ದೀನಿ ನೋಡಿ. ನೋಡಿ ಇದು ಮೋಡ್ಸ್ ಬಟನು, ಆನ್ ಆಫು, ಮತ್ತು ಇದು FM. ಸೌಂಡು ಅಷ್ಟೇ ಸಕ್ಕತ್ತಾಗಿ ಬರ್ತಾಯಿದೆ ನೋಡಿ. ಸೌಂಡ್ ಕಂಟ್ರೋಲು ಪ್ಲೇ ಮಾಡ್ತೀನಿ ನೋಡಿ. ಈಗ ನೋಡಿ ಇದು ವಾಲ್ಯೂಮು ಕಡಿಮೆ ನೋಡಿ, ಈ ಕಡೆಗೆ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಆ ಕಡೆಗೆ ತಳ್ಳಿದ್ರೆ ಕಡಿಮೆ ಆಗುತ್ತೆ ನೋಡಿ. ಈ ಕಡೆ ಕಡಿಮೆ ಆಯಿತಾ ನೋಡಿ. ಇವಾಗ ನೋಡಿ ಇದು ವಾಲ್ಯೂಮು ಆ ಕಡೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಇದು ನೋಡಿ ಸ್ಟೇಷನ್ನು, ಟ್ಯೂನಿಂಗ್ ಆಗ್ತಾಯಿದೆ ನೋಡಿ. ಇದಕ್ಕೆ ರಿಮೋಟಲ್ಲಿ ವರ್ಕ್ ಆಗುತ್ತೆ. ರಿಮೋಟಲ್ಲಿ ನನ್ನ ಹತ್ರ ಒಂದು ರಿಮೋಟ್ ಇದೆ ನೋಡಿ, ನನ್ನ ಹತ್ರ ಈ ಥರದ ಒಂದು ರಿಮೋಟ್ ಇದೆ ಓಕೆನಾ. ಇದು ಏನು ಓಲ್ಡ್ ಮಾಡಲು ಬ್ಲೂಟೂತ್ ಇದು FM ಬೋರ್ಡ್ ಬರ್ತೈತಲ್ಲ, ಅದಕ್ಕೆ ಸೆಟ್ ಆಗುವಂಥದ್ದು ರಿಮೋಟು ನೋಡಿ. ಇದು ವರ್ಕಿಂಗ್ ಆಗುತ್ತೆ, ಇವಾಗ ಚೆಕ್ ಮಾಡೋಣ ನೋಡಿ. ಇದು ಲೆಫ್ಟು ರೈಟು ಟ್ಯೂನಿಂಗ್ ಮಾಡೋದಿದೆ ನೋಡಿ. ನಾನು ಇವಾಗ ಟ್ಯೂನ್ ಮಾಡ್ತೀನಿ ನೋಡಿ. ಟ್ಯೂನಿಂಗ್ ಆಗ್ತಾಯಿದೆ, ವರ್ಕಿಂಗ್ ಆಗ್ತಾಯಿದೆ ರಿಮೋಟು. ಇವಾಗ ವಾಲ್ಯೂಮ್ನು ನಾವು ಪ್ಲಸ್ಸು ಮೈನಸ್ ಮಾಡೋಣ. ಇದು ಟ್ಯೂನಿಂಗ್ ಇದೆಯಲ್ಲ, ಪ್ಲಸ್ ಮೈನಸ್ ವರ್ಕ್ ಆಗೋದಿಲ್ಲ. ಫಸ್ಟ್ ಅದು ಟ್ಯೂನಿಂಗ್ ಆಗಿ ಒಂದು ಚಾನಲ್ ನಿಂತ್ಕೊಂಡ್ರೆ ನಮಗೆ ವಾಲ್ಯೂಮು ಪ್ಲಸ್ಸು ಮೈನಸ್ ಎಲ್ಲ ವರ್ಕ್ ಆಗಿ. ನಾನು ಹೇಳಿದ್ನಲ್ಲ IR ಸೆನ್ಸರ್ ಇದೆ ಅಂತ ನೋಡಿ. ಇವಾಗ ನಾನು ವಾಲ್ಯೂಮು ಕಡಿಮೆ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ವಾಲ್ಯೂಮ್ ಕಡಿಮೆ ಆಗಿದೆ ನೋಡಿ. ಇವಾಗ ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ ನೋಡಿ. ನೋಡಿ ಇದರಲ್ಲಿ ಮೋಡ್ಸ್ ಬಟನ್ ಇದೆ, ಮೋಡ್ಸ್ ಬಟನ್ ವರ್ಕ್ ಆಗುತ್ತಾ ನೋಡೋಣ ನೋಡಿ. ವರ್ಕಿಂಗ್ ಆಗ್ತಾಯಿದೆ. ಮತ್ತು ಇಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ, ಆನ್ ಆ್ಯಂಡ್ ಆಫ್ ನೋಡಿ, ಆನೂ ಆಗ್ತಾಯಿದೆ ನೋಡಿ. ಇಲ್ಲಿಂದಾನೇ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಇದು ಮ್ಯೂಟು ನೋಡಿ, ಮ್ಯೂಟು ಆಗ್ತಾಯಿದೆ. ಇವಾಗ ಚಾನಲ್ ನಾವು ಚೇಂಜ್ ಮಾಡೋಣ ನೋಡಿ. ಚಾನಲ್ ಚೇಂಜ್ ಆಗ್ತಾಯಿದೆ ನೋಡಿ. ನೋಡಿ ಚಾನಲ್ ಎಲ್ಲ ಚೇಂಜ್ ಆಗ್ತಿದೆ. ಮತ್ತು ಇಲ್ಲಿ 1 2 3 ಇದೆ, 1 2 3 2 ಹಾಕೊಂಡು ನೋಡೋಣ ನೋಡಿ. ವಾಲ್ಯೂಮ್ ಜಾಸ್ತಿ ಮಾಡೋಣ. ವಾಲ್ಯೂಮ್ ಒಳ್ಳೆ ನೋಡಿ, ಎಷ್ಟು ಗಂಟೆ ಬರುತ್ತೆ ಅಂತ 30 ಗಂಟೆ ಬರುತ್ತೆ ನೋಡಿ ವಾಲ್ಯೂಮು. ಮ್ಯೂಟ್ ಮಾಡಿಬಿಡೋಣ. ಇದು ಯಾಕೆಂದರೆ ರನ್ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅದರಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ನಮಗೆ 30 ಗಂಟೆ ವಾಲ್ಯೂಮ್ ಬರುತ್ತೆ ಓಕೆನಾ. ಕಂಪ್ಲೀಟಾಗಿ ಈ FM ವರ್ಕಿಂಗ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಫೈನಲಿ ಸಿಸ್ಟಮ್ಮು ಇದ್ರ ಸಿಸ್ಟಮ್ಮು FM ವರ್ಕ್ ಆಗ್ತಾ ಇದೆ ನೋಡಿ. ಕಂಪ್ಲೀಟಾಗಿ ರಿಮೋಟ್ ಆಪ್ಷನ್ನು ವರ್ಕ್ ಆಗ್ತಾಯಿದೆ ನೋಡಿ. ನಾನು ಇವಾಗ ಮ್ಯೂಟ್ ಮಾಡಿದ್ದೀನಲ್ಲ, ಅನ್ಮ್ಯೂಟ್ ಮಾಡ್ತೀನಿ ನೋಡಿ. ನೋಡಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಜಾಸ್ತಿ ರನ್ ಮಾಡಿದ್ರೆ. ಕಂಪ್ಲೀಟಾಗಿ ಕ್ಲಿಯರಿಟಿಯಾಗಿ ಸೌಂಡ್ ಎಲ್ಲ ಬರ್ತಾ ಇದೆ, ಏನು ಸೌಂಡ್ ಡಿಸ್ಟರ್ಬೆನ್ಸು ಅದು ಇದು ಏನೂ ಆಗ್ತಾಯಿಲ್ಲ. ಮತ್ತು ನೋಡಿ ಇದು ಚಾರ್ಜಿಂಗ್ ಪಿನ್ ಹಾಕಿದ್ದೀನಲ್ಲ, ಇವಾಗ ಚಾರ್ಜಿಂಗ್ ಪಿನ್ನು ರಿಮೂವ್ ಮಾಡಿ ರನ್ನಿಂಗ್ ಆಗುತ್ತಾ ಚೆಕ್ ಮಾಡ್ತೀನಿ ನೋಡಿ. ಚಾರ್ಜಿಂಗ್ ಪಿನ್ ರಿಮೂವ್ ಮಾಡಿದ್ದೀನಿ ನೋಡಿ. ಇವಾಗ ರಿಮೋಟು ಇನ್ನೂ ಒಂದು ಒಳ್ಳೆ ವಿಷಯ ಏನಂದರೆ ರಿಮೋಟಲ್ಲಿ ಆಪ್ರೇಟ್ ಆಗುತ್ತೆ. ಈ ಥರ ಸಿಸ್ಟಮ್ಮು ಮೊದಲು ಬರ್ತಾಯಿತ್ತು ಚೆನ್ನಾಗಿ ನೋಡಿ. ಇದು ರಿಮೋಟು ನೋಡಿ. ಇವಾಗ ನಾನು ಮ್ಯೂಟ್ ಮಾಡಿದ್ದಿಲ್ಲ, ಅನ್ಮ್ಯೂಟ್ ಮಾಡ್ತೀನಿ ನೋಡಿ. ನೋಡಿ ಎಲ್ಲ ಸಾಂಗ್ ಎಲ್ಲ ಬರ್ತಾ ಇದೆ ನೋಡಿ. ಮೇಲ್ಗಡೆಯಿಂದ USB ಮೆಮೊರಿ ಕಾರ್ಡ್ ಆಪ್ಷನ್ ಇದೆ, ಮತ್ತು ಹಿಂದೆಗಡೆ ಆಕ್ಸ್ ಪಿನ್ ಆಪ್ಷನ್ ಇದೆ. ಬ್ಲೂಟೂತ್ ಇಲ್ಲ ಇದರಲ್ಲಿ, ಬ್ಲೂಟೂತ್ ಆಪ್ಷನ್ ಇರಲಿಲ್ಲ ಅವಾಗ. ಆಕ್ಸ್ ಪಿನ್ ಇದೆಯಲ್ಲ ನೋಡಿ, ಇದೆ ಲೈನ್ ಇನ್ ಅಂತ ಇದೆಯಲ್ಲ, ಈ ಪಿನ್ನೇ ದುಡ್ಡು ಕೊಡ್ತಾ ಇದ್ದಿದೆ ದೊಡ್ಡ ವಿಷಯ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಂಬಿಕೆ ಮತ್ತು ನಿಮ್ಮ ನಿರೀಕ್ಷೆ ಯಾವಾಗಲೂ